ಹೌದು ವೀಕ್ಷಕರೇ, ಇದುವರೆಗೂ ಬಡವರ ಪಾಲಿನ ದೇಗುಲ ಎಂದು ಗುರುತಿಸಿಕೊಂಡಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಆವರಣ ಇದೀಗ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ನಗರದ ಹೃದಯ ಭಾಗದಲ್ಲಿರುವ ಜಿಲ್ಲಾಸ್ಪತ್ರೆ ಒಂದಲ್ಲ ಒಂದು ಸಮಸ್ಯೆಗಳ ಆಗರವಾಗಿದೆ. ಈಗಾಗಲೇ ಜಿಲ್ಲಾಸ್ಪತ್ರೆಯ ಕೆಳಮಹಡಿಯಲ್ಲಿ ವಾಹನ ನಿಲುಗಡೆ ಜಾಗದಲ್ಲಿ ಕಾಂಡೋಮ್ಸು, ಮದ್ಯದ ಬಾಟಲ್ಗಳು ಸಿಕ್ಕಿದ್ದವು. ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಇದರಿಂದ ತುಂಬ ಕಿರಿಕಿರಿಯಾಗಿತ್ತು. ಆದರೆ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ರಾತ್ರಿ ವೇಳೆ ರಾಜಾರೋಷವಾಗಿ ಬಾರ್ಗಳಂತೆ ಅಡ್ಡೆ ಮಾಡಿಕೊಂಡು ಕಂಠಪೂರ್ತಿ ಕುಡಿದು ಕುಡುಕರು ಮದ್ಯದ ಬಾಟಲ್ಗಳನ್ನು ಅಲ್ಲೇ ಬಿಸಾಡಿ ಹೋಗ್ತಾ ಇದ್ದಾರೆ. ಅದಲ್ಲದೆ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ತಪಾಸಣಾ ಕೊಠಡಿಯನ್ನು ಇಲ್ಲಿ ನಿರ್ಮಿಸಲಾಗಿತ್ತು. ಅದು ಇದೀಗ ಖಾಲಿಯಾಗಿ ಬಿದ್ದಿದ್ದು ಅದನ್ನೇ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬಳಸಿಕೊಳ್ತಾ ಇದ್ದಾರೆ ಅಂತ ಆರೋಪಿಸಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ ಸರ್, ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ಹಾಸ್ಪಿಟ್ಲಿಗೆ ಕಾಲು ನೋವು ಅಂದ್ಬಿಟ್ಟು ತೋರಿಸ್ಕೊಂಡಾಗ ಬಂದೆ. ಇಲ್ಲಿ ನೋಡಿದ್ರೆ ಕಾಂಪೌಂಡ್ ಸುತ್ತಲೂ ಸ್ವಲ್ಪ ವಿಶ್ರಾಂತಿ ಪಡೆಯೋದಕ್ಕೆ ಕುತ್ಕೊಂಡು ಎಲ್ಲ ಒಂದು ಜಾಗದಲ್ಲಿ ಕುತ್ಕೊಂಡಾದಾಗ ಬಾಟ್ಲು ಮತ್ತು ಎಣ್ಣೆ, ಸಿಗರೇಟು, ಮಂದು ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ಹಾಗಾಗಿ ಇಲ್ಲಿರೋ ಸಿಬ್ಬಂದಿ ಏನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಮತ್ತು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ನೋಡಿದ್ರೆ ನೀರು ಹಾಕಿಲ್ಲ ಕರೆಕ್ಟಾಗಿ, ಮತ್ತು ಅಲ್ಲಲ್ಲಿ ಬೆಂಕಿಗಳು ಹಾಕಿದ್ದಾರೆ. ಉದ್ದಕ್ಕೂ ನೋಡಿದ್ರೆ ಒಳಗಡೆ ನೋಡಿದ್ರೆ ಎಲ್ಲ ದುರ್ವಾಸನೆ ಹೊಡೆಯುತ್ತೆ. ಇಲ್ಲಿರೋ ಪಕ್ಕದಲ್ಲಿರೋ DC ಆಫೀಸು ಒಂದು 5 ಕಿಲೋಮೀಟ್ರ್ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು DHO ಆಗ್ಬೋದು, ಹೆಲ್ತ್ ಮಿನಿಸ್ಟರ್ ಆಗ್ಬೋದು, ಶಾಸಕರಾಗ್ಬೋದು, ಮತ್ತು DC ಸಾಹೇಬರು ಆಗ್ಬೋದು, ಯಾರಾದರೂ ಬಂದು ಭೇಟಿ ಮಾಡಿ ಇಲ್ಲಿ ಮತ್ತು ನೈಟು ಲೈಟ್ಗಳು ಮಾತ್ರ ಬರೋಲ್ಲ. ಯಾರಾದರೂ ಇದ್ರ ಬಗ್ಗೆ ಎತ್ತೆಚ್ಕೊಂಡ್ರೆ ಇಲ್ಲಿರೋ ಉದ್ದಕ್ಕೂ ಸ್ವಲ್ಪ ಎಣ್ಣೆ ಬಾಟ್ಲಿಗಳಿದೆ ಸರ್. ಎಣ್ಣೆ ಬಾಟ್ಲಿಗಳಿದೆ, ಬೀಡಿ ಸಿಗರೇಟ್ ಇದೆ, ಕಾಂಡೋಮ್ಸ್ ಇದೆ. ತಾವು ನೋಡಿ ಸರ್, ಬೇಕಾದ್ರೆ ಎಲ್ಲ ಉದ್ದಕ್ಕೂ ಇದೆ. ಪಾರ್ಕ್ ಉದ್ದಕ್ಕೂ ಇದೆ, ಚರಂಡಿ ಉದ್ದಕ್ಕೂ ಇದೆ. ಬಡವ್ರ ದೇಗುಲ ಅಂತಾರೆ, ನಿಜ, ಅದು ಒಪ್ಕೊಳ್ಳೋಣ. ನಮ್ಮಂಥ ಬಡವರೇ ಸರ್ ಇಲ್ಲಿ ಬರೋದು ಹಾಸ್ಪಿಟ್ಲಿಗೆ. ಮತ್ತು ಬೇರೆ ಇರೋರು ಯಾರು ಶ್ರೀಮಂತರು ಯಾರು ಬರೋಲ್ಲ. ಹಾಗಾಗಿ ನಾವು ಬಡವ್ರು ಇಲ್ಲಿ ಬಂದರೆ ಬಡವ್ರ ದೇಗುಲದಲ್ಲಿ ಈ ಥರ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ಹಾಗಾಗಿ ಸರ್ ತಪ್ಪು ಈ ಥರ ಮಾಡೋದು ಹೌದು, ಈ ಥರ ಮಾಡೋದು ತಪ್ಪು ಅನ್ನಿಸುತ್ತೆ ಸರ್. ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದ್ರ ಬಗ್ಗೆ ಎತ್ತೆಚ್ಕೊತಾ ಇಲ್ಲ. ಇನ್ನು ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ರಾತ್ರಿಯಾದರೆ ಸಾಕು ರಾಜಾರೋಷವಾಗಿ ಪುಂಡರು, ಪೋಖರಿಗಳು ಲಗ್ಗೆ ಇಟ್ಟು ಮದ್ಯಪಾನ ಮಾಡೋದಲ್ಲದೆ ಕುಡಿದ ಬಾಟಲ್ಗಳನ್ನು ಅಲ್ಲೇ ಬಿಸಾಡಿ ಹೋಗ್ತಾ ಇದ್ದಾರೆ. ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ದೀಪಗಳಿಲ್ಲದೆ ಬಿಕೋ ಅಂತ ಇದ್ದು ಅದರಲ್ಲೂ ಭದ್ರತಾ ಸಿಬ್ಬಂದಿ ಇದ್ದೂ ಇಲ್ಲದಂತಾಗಿದೆ. ಇದನ್ನು ನಿರ್ವಹಿಸ್ತಾ ಇರುವಂತಹ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿರೋದನ್ನು ಕಂಡು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಚಿಕ್ಕಬಳ್ಳಾಪುರ ಸರ್ಕಾರಿ ಆಸ್ಪತ್ರೆ, ಇವತ್ತು ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಅಂದರೆ ಒಂದು ರೀತಿ ಕುಡುಕರ ಮತ್ತು ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳ ಅಡ್ಡ ಅಂತಲೇ ಹೇಳ್ಬಹುದಾಗಿದೆ. ಯಾಕೆಂದರೆ ಇದು ಸಾರ್ವಜನಿಕ ಆಸ್ಪತ್ರೆ ಅಂತಂದರೆ ಬಡವರು, ಕೂಲಿ ಕಾರ್ಮಿಕರು, ದಲಿತರು ಮತ್ತು ರೈತರು ಹೋಗೋಂಥ ಆಸ್ಪತ್ರೆ ಇದು. ಅಂಥ ಆಸ್ಪತ್ರೆಯಲ್ಲಿ ಇವತ್ತು ಸಂಜೆ ಆದರೆ ಆಸ್ಪತ್ರೆ ಒಳಗಡೆ ಹೋಗೋದಕ್ಕೆ ಭಯ ಅಂತ ವಾತಾವರಣ ಸೃಷ್ಟಿಯಾಗಿದೆ. ಬೇರೆ ಬೇರೆ ರೀತಿ ಅನೈತಿಕ ಚಟುವಟಿಕೆಗಳು ಬಳಸುವಂಥ ವಸ್ತುಗಳು ಮತ್ತು ಕುಡಿದ ಬಾಟ್ಲಿಗಳಿಗೆ ಸಮೇತ ಅದರಲ್ಲಿ ಮ್ಯಾನೇಜ್ಮೆಂಟು ಏನು DHO ಇದ್ದಾರೋ ಅವರ ಒಂದು ಬೇಜವಾಬ್ದಾರಿನೇ ಇಂಥದಕ್ಕೆಲ್ಲ ಕಾರಣ. ಮತ್ತು ಈ ಜಿಲ್ಲೆಯ ಸಂಬಂಧಪಟ್ಟ ಉಸ್ತುವಾರಿ ಆಗಿರ್ಬೋದು, ಆ ಆಸ್ಪತ್ರೆ ಸಂಬಂಧಪಟ್ಟ ಮ್ಯಾನೇಜ್ಮೆಂಟ್ ಏನಿದೆ ಇದರ ಕುಂದುಕೊರತೆಯೇ ಇದಕ್ಕೆ ಎಲ್ಲ ವೈಫಲ್ಯಕ್ಕೆ ಕಾರಣ ಅಂತೇಳಿ ನಾವು ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟ ಇಲಾಖೆಗೆ ವರದಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೇವೆ. ಆ ಆಸ್ಪತ್ರೆಯ ವೈಫಲ್ಯ, ಅಲ್ಲಿ ಮ್ಯಾನೇಜ್ಮೆಂಟ್ ಏನು ಸರಿಯಾದ ರೀತಿ ಆಡಳಿತ ಮಾಡ್ತಾ ಇಲ್ಲ, ಆ ಒಂದು ರೀತಿ ಕಾರಣ ಇದಕ್ಕೆಲ್ಲ ಆಗ್ತಾ ಇರೋದು. ಇವತ್ತು ಸಾರ್ವಜನಿಕರು ಮತ್ತು ಬಡವರು ಬಗ್ಗರು ಆಸ್ಪತ್ರೆಗೆ ಸಂಜೆ ಟೈಮ್ ಏನಾದರೂ ಹೆಚ್ಚು ಕಡಿಮೆ ಆದಾಗ ಹೋಗಬೇಕಾದ್ರೆ ಅಲ್ಲಿನ ಕುಡುಕರನ್ನು ನೋಡಿದರೆ ಭಯ ಆಗ್ತೈತೆ, ಅಂಥ ವಾತಾವರಣ ಸೃಷ್ಟಿಯಾಗಿದೆ. ಮತ್ತು ಅನೈತಿಕ ಚಟುವಟಿಕೆಗಳು ಮಾಡೋಂಥ ಏನೇನು ವಸ್ತುಗಳೆಲ್ಲ ಆ ಜಾಗದಲ್ಲಿ ಕಾಣಿಸ್ತಾ ಇದ್ದಾವೆ. ಇವತ್ತು ಕರೆಂಟಿನ ವ್ಯವಸ್ಥೆ, ಅರ್ಧ ಕರೆಂಟಿನ ವ್ಯವಸ್ಥೆನೇ ಇಲ್ಲ. ಅಲ್ಲಿ ಮೆಟ್ಲತ್ತಬೇಕಾದ್ರೆ ಕರೆಂಟ್ ಇರಲ್ಲ, ಹೊರಗಡೆ ಕರೆಂಟ್ ಇರಲ್ಲ. ಇನ್ನು ಯಾವ ರೀತಿ ಆಡಳಿತ ಮಂಡಳಿಯಲ್ಲಿ ವ್ಯವಸ್ಥೆ ನೋಡ್ತಾ ಇದೆ ಅಂತೇಳಿ ಸಾರ್ವಜನಿಕ ಜಿಲ್ಲಾಸ್ಪತ್ರೆಯ ಒಂದು ಕೊರತೆ ಭಾಳಷ್ಟು ಇದೆ. ಅದನ್ನು ತಮ್ಮ ಮಾಧ್ಯಮದ ಮುಖಾಂತರ ನಾವು ವರದಿಯನ್ನು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅನೈತಿಕ ಚಟುವಟಿಕೆಗಳ ವಿರುದ್ಧ ಕ್ರಮ ವಹಿಸಿ ಸಾರ್ವಜನಿಕರ ಮುಜುಗರವನ್ನು ತಪ್ಪಿಸ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.